ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ವೈಶಾಖ ಮಾಸದ ಕೃಷ್ಣ ಈ ಪಂಚಮಿ ನಮ್ಮ ಮದ್ದೂರು ಕ್ಷೇತ್ರ, ಮಂಡ್ಯ ಮದ್ದೂರು ಅಂತಲೇ ಅದು ಪ್ರಸಿದ್ಧಿ. ಹೇಗೆ ಈ ಧಾರವಾಡ ಮತ್ತು ಹುಬ್ಬಳ್ಳಿ ಇದೆಯೋ ಹಾಗೆ ಮಂಡ್ಯ ಮದ್ದೂರು ಆ ರೀತಿಯಲ್ಲಿ ಒಂಥರ ಅವಳಿ ಜವಳಿ ನಗರದ ಥರ ಇದೆ, ನನಗನ್ಸುತ್ತೆ ಆ ರೀತಿಯಲ್ಲಿ. ಆ ಮದ್ದೂರಿನಲ್ಲಿ ಒಂದು ವಿಶಿಷ್ಟ ಸನ್ನಿಧಾನ ಇದೆ, ಅದು ನರಸಿಂಹ ಸನ್ನಿಧಾನ. ಅದು ಪ್ರಖ್ಯಾತ ಪ್ರಸಿದ್ಧ. ಆ ನರಸಿಂಹ ಸನ್ನಿಧಾನದಲ್ಲಿ ಈ ದಿವಸ ರಥೋತ್ಸವ ಇದೆ. ತುಂಬ ವಿಶಿಷ್ಟವಾದ ಕ್ಷೇತ್ರ. ಅಲ್ಲಿ ಬಹಳ ಉಗ್ರಾವತಾರದಲ್ಲಿ ನರಸಿಂಹಸ್ವಾಮಿಯನ್ನು ನಾವು ಕಾಣಬಹುದು. ಆ ಕರುಳುಗಳನ್ನು ಮಾಲೆ ಹಾಕ್ಕೊಳ್ತಾ ಇರೋದು ಒಂಥರ ಅದು ಕಷ್ಟ, ಅದನ್ನು ನಿಜವಾಗಿ ನೋಡೋದು ಬಹಳ ಕಷ್ಟ. ಆದರೆ ಇಲ್ಲಿ ಆ ವಿಗ್ರಹದಲ್ಲಿ ಆ ಒಂದು ರೌದ್ರತೆ ಕಾಣುತ್ತೆ. ಅಂದರೆ ನಮ್ಮಲ್ಲಿರುವ ಕೋಪ ತಾಪಗಳನ್ನು ಅಳಿಸಿ ಹಾಕ್ತಾನೆ ನರಸಿಂಹಸ್ವಾಮಿ ಅಲ್ಲಿಗೆ ಹೋದರೆ. ಅಲ್ಲಿ ಒಂದು ಬಹಳ ವಿಶೇಷ ಅಂತಂದರೆ, ಯಾರಿಗೆ ವಿವಾಹ ಭಾಗ್ಯ ಇನ್ನೂ ಕೂಡಿಲ್ಲವೋ ಅಂಥವರು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನರಸಿಂಹಸ್ವಾಮಿಗೆ ಅರಿಶಿಣದ ಅಭಿಷೇಕವನ್ನು, ಹರಿದ್ರಾಭಿಷೇಕ ಮಾಡ್ತಾರೆ. ಅರಿಶಿಣದ ನೀರಿನಿಂದ ಅಭಿಷೇಕವನ್ನು ಮಾಡಿ ಆ ನೀರನ್ನು, ಆ ಪವಿತ್ರ ಜಲ ಯಾವುದಿದೆ ಅದನ್ನು, ಆ ಹರಿದ್ರಾ ಜಲವನ್ನು ಬಂದಂಥ ಯಾರು ವಿವಾಹ ಅಪೇಕ್ಷಿತರೋ ಅವರಿಗೆ ಅದರ ಒಂದು ಪ್ರೋಕ್ಷಣೆ ಮಾಡಲಾಗುತ್ತೆ. ಅದರಿಂದ ಅವರಿಗೆ ಬಹಳ ಬೇಗ ಆ ಮಂಗಳ ಫಲ ಕೂಡುತ್ತೆ ಅಂತಕ್ಕಂಥ ಒಂದು ಶ್ರದ್ಧೆ, ನಂಬಿಕೆ, ವಿಶ್ವಾಸ ತುಂಬ ಇದೆ. ಹೀಗಾಗಿ ಸಾಧ್ಯವಾದರೆ ಅಲ್ಲಿ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಯಾರು ಅಪೇಕ್ಷಿತರೋ ಅವರು ಹೋಗಿ ಬರಬಹುದು. ಸ್ತ್ರೀಯರಿಗಂತೂ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಅದು. ಹೆಣ್ಣುಮಕ್ಕಳನ್ನು ಪೋಷಿಸುತ್ತೆ, ಪೊರೆಯುತ್ತೆ ಮತ್ತು ಅವರ ಆಕಾಂಕ್ಷೆಗಳನ್ನು ಈಡೇರಿಸ್ತಾನೆ ಆ ಸ್ವಾಮಿ ಅಂತಕ್ಕಂಥದ್ದು. ಯಾಕೆ ಅಂದರೆ ಹೆಣ್ಣುಮಕ್ಕಳ ಹೃದಯ ಪ್ರಹ್ಲಾದನ ರೀತಿಯಲ್ಲಿ ಮೃದುವಾಗಿರುತ್ತೆ ಅಂತ. ಈ ರೀತಿಯಲ್ಲಿ ಆ ಕ್ಷೇತ್ರ. ಹಾಗಂತ ಪುರುಷರಿಗೆ ಇಲ್ಲ ಅಂತಲ್ಲ, ಖಂಡಿತ ನಿಮ್ಮ ಕೋಪ ತಾಪ ಅವುಗಳನ್ನು ಅಳಸೆ ಹಾಕ್ಕೋಬೇಕು ಅಂದರೆ, ಯಾರೋ ಶತ್ರುಬಾಧೆ ನಿಮ್ಮನ್ನು ಬಾಧಿಸ್ತಾ ಇದೆ ಅಂತಂದರೆ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತುಳಸಿ ತೀರ್ಥ ಅದನ್ನು ಪ್ರೋಕ್ಷಣೆ ಸೇವನೆ ಮಾಡಿದ್ರೆ ಅದು ನರಸಿಂಹನ ಪ್ರಸಾದ ಕೊಡ್ತಾರೆ. ತುಂಬ ಪರಿಮಳ ಭರಿತವೂ ಮತ್ತು ರುಚಿಯೂ ಇರುತ್ತದೆ. ಅದು ಪ್ರಸಾದ ನರಸಿಂಹನ ಅನುಗ್ರಹ ಆಗಿರುತ್ತಲ್ಲ, ಆ ಕಾರಣದಿಂದಾಗಿ ಆ ಪ್ರಸಾದ ಕಣ್ಣಿಗೆ ಹೊತ್ಕೊಂಡು ತಿನ್ನಿ, ಅದು ತುಂಬ ಅನುಗ್ರಹಪ್ರದ. ಹೀಗಾಗಿ ದಿವಸ ಹತ್ತಿರದಲ್ಲಿದ್ದವರು ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿ, ಬಹಳ ಅಪರೂಪದ ಒಂದು ವಿಗ್ರಹ ಅದು. ಅಲ್ಲಿಗೆ ನಾನು ಹೋಗಿದ್ದೀನಿ ಆ ದೇವಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ, ತುಂಬ ಅಲ್ಲಿ ನೇತ್ರ ನಾರಾಯಣ ಅಂತ, ಅಲ್ಲಿ ಕಣ್ಣಿನ ಬಾಧೆಗಳಿದ್ದರೆ ಅಲ್ಲೇ ಪಕ್ಕದಲ್ಲಿ ವರದ ಅದನ್ನು ಆ ನೇತ್ರ ನಾರಾಯಣ ಅಂತ ಅಲ್ಲಿ ಪಕ್ಕದಲ್ಲಿ ತೋರಿಸ್ತಾರೆ. ಅದು ತುಂಬ ಬಹಳ ಬೃಹತ್ತಾಗಿದೆ. ರಾಜ ವಿಷ್ಣುವರ್ಧನ ಕಾಲದಲ್ಲಿ ಅವರ ತಾಯಿಗೆ ಕಣ್ಣಿನ ಸಮಸ್ಯೆ ಆಗಿತ್ತು ಅಂತ ಹೇಳಿ ಆ ಸ್ವಾಮಿಯನ್ನು ಬೇಡಿಕೊಂಡ್ರೆ ಆಕೆ ಆ ಸಮಸ್ಯೆ ನಿವಾರಣೆ ಆಯಿತು ಅಂತಕ್ಕಂಥ ಒಂದು ಇತಿಹಾಸದ ದಾಖಲೆ ಕೂಡ ಇದೆ. ಅದಕ್ಕಿಂತ ಮುಖ್ಯವಾಗಿ ಬಹಳ ವಿಶ್ವಾಸ ಇದೆ. ಅಲ್ಲಿ ಹೋದವರಿಗೆ ಎಷ್ಟೋ ಜನಕ್ಕೆ ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗಿದೆ ಅಂತ. ಹೀಗಾಗಿ ಒಂದು ಕ್ಷೇತ್ರದಲ್ಲಿ ಎರಡು ದೇವತೆಗಳ ಇನ್ನೂ ಸಾಕಷ್ಟಿದೆ ದೇವಸ್ಥಾನಗಳು, ಹೋಗಿ ನೋಡ್ಕೊಂಬರ್ಬೋದು. ಅಲ್ಲೇ ಹತ್ತಿರದಲ್ಲಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೀಗೆ ಅದೊಂಥರ ದೇವಾಲಯಗಳ ಊರೇ ಆಗಿದೆ, ತುಂಬ ಚೆನ್ನಾಗಿದೆ. ಹೋಗಿ ಸಾಧ್ಯವಾದರೆ ಹೋಗಿ ಬನ್ನಿ, ಅಥವಾ ಸ್ಮರಣೆ ಮಾಡಿದ್ರು ಆಗುತ್ತೆ, ನರಸಿಂಹನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.